ಶ್ರೀ ಚಿದಂಬರ ಮಹಾಗುರು ಚರಿತ್ರೆ ಅಧ್ಯಾಯ 11 ಗರ್ವಹರಣ. ಓಂ ಶ್ರೀ ಶಿವ ಚಿದಂಬರಾಯ ನಮಃ. ಸದ್ಗುರು ಚಿದಂಬರನೇ, ನಿನಗೆ ಜಯ ಜಯಕಾರವು. ನೀನು ಭವಾರ್ಣವಿಯಿಂದ ಪಾರು ಮಾಡುವಂಥವನು. ಅವಿದ್ಯೆಯಂತೆ ಇರುವ ಕತ್ತಲೆಗೆ ನೀನು ಭಾಸ್ಕರನು. ಮಾಯಾ ಮೋಹ ಎಂಬ ಕತ್ತಲೆಯಲ್ಲಿ ನಾನು ನಿದ್ರಸ್ಥನಾಗಿದ್ದೆನು. ನೀನು ಬ್ರಹ್ಮಜ್ಞಾನಿ ಇರುವಿ. ನನ್ನನ್ನು ಜಾಗೃತಗೊಳಿಸಿದೆ. ನನ್ನನ್ನು ಭವಸಾಗರದಿಂದ ಪಾರು ಮಾಡಿದೆ. ಮಾಂತ್ರಿಕನ ಗರ್ವಹರಣ. ಭಗವಂತನೇ ಭೂಮಿಯಲ್ಲಿ ವಾಸಿಸುತ್ತಿದ್ದರೂ ಅವನನ್ನು ಅರಿಯಲು ಎಲ್ಲರಿಗೂ ಸಾಧ್ಯವಾಗಲಿಲ್ಲ. ಅವನನ್ನೇ ಪರೀಕ್ಷೆ ಮಾಡಲು ಕೆಲವರು ಬಂದರು. ಮಂತ್ರ ತಂತ್ರ ವಿದ್ಯೆಗಳನ್ನು ವಶಪಡಿಸಿಕೊಂಡಿದ್ದ ಪಂಡಿತನೋರ್ವನು ಗರ್ವಾಂಧನಾಗಿ ದಿಗ್ವಿಜಯಕ್ಕೆ ಹೊರಟು ಅಲ್ಲಲ್ಲಿ ದ್ವಿಜರನ್ನು ಗೆದ್ದು ಅವರಿಂದ ಕಪ್ಪಗಾಣಿಕೆ ಪಡೆದು ತಿರುಪತಿಗೆ ಬಂದನು. ಮದಾಂಧನಾದ ಅವನು ವೆಂಕಟೇಶನ ಮುಂದೆ ನಿಂತು, ನೀನು ನನಗೆ 600 ರೂಪಾಯಿಗಳನ್ನು ಕೊಡಿಸು, ಇಲ್ಲದಿದ್ದರೆ ನಿನ್ನಲ್ಲಿರುವ ದೇವತಾ ಶಕ್ತಿಯ 16 ಕಳೆಗಳನ್ನು ನನ್ನ ಮಂತ್ರ ತಂತ್ರದ ಬಲದಿಂದ ತೆಗೆದು ನಿನ್ನನ್ನು ಕಳಾಹೀನನನ್ನಾಗಿಸುವೆ ಎಂದಂದು ಘೋರ ಅನುಷ್ಠಾನಕ್ಕೆ ಕುಳಿತನು. ಒಂದೇ ದಿನದಲ್ಲಿ ಅವನಲ್ಲಿರುವ ವಾಮಶಕ್ತಿಯಿಂದ ಗಿರಿವಾಸನ 8 ಕಲೆಗಳನ್ನು ಮಂತ್ರ ತಂತ್ರದಿಂದ ತೆಗೆದು ತನ್ನ ಕೈಯಲ್ಲಿರುವ ಗಿಂಡಿಯ ಜಲದಲ್ಲಿಟ್ಟನು. ಆ ರಾತ್ರಿಯೇ ವೆಂಕಟೇಶನು ತನ್ನ ಅರ್ಚಕನ ಸ್ವಪ್ನದಲ್ಲಿ ಬಂದು, ಆ ಮಾಂತ್ರಿಕನಿಗೆ 600 ರೂಪಾಯಿಗಳನ್ನು ಕೊಟ್ಟು ಕಳಿಸು. ಅವನು ತೆಗೆದಿರಿಸಿದ ನನ್ನ ಕಳೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲು ಜಲದಿಂದ ನನ್ನ ಅಭಿಷೇಕ ಮಾಡು ಎಂದು ಹೇಳಿದನು. ಅರ್ಚಕನು ಆ ರೀತಿ ಮಾಡಲು ಗಿರಿವಾಸನ ಮುಖವು ಮೊದಲಿನಂತೆಯೇ ಕಾಂತಿಯುತವಾಯಿತು. ದೇವರಲ್ಲಿರುವ ಕಲೆಗಳನ್ನೇ ತೆಗೆಯುವ ಶಕ್ತಿ ತನಗಿದೆ ಎಂಬ ಅಹಂಕಾರದಿಂದ ಆ ಮಾಂತ್ರಿಕನು ಮತ್ತಷ್ಟು ಕೊಬ್ಬಿದನು. ಆಗ ಎಲ್ಲ ಕಡೆಗೂ ಚಿದಂಬರರ ಕೀರ್ತಿ ಪಸರಿಸಿತ್ತು. ನಾರಾಯಣನನ್ನೇ ಜಯಿಸಿದ್ದೇನೆ. ಆ ನರನಾದ ಚಿದಂಬರನು ನನಗೇನು ಸಮವಾಗಬಲ್ಲ? ಅವನನ್ನು ಸುಲಭವಾಗಿ ಜಯಿಸಿಯೇ ಬಿಡುವನೆಂದು ಗುರುಗಳು ವಾಸ್ತವ್ಯ ಮಾಡಿದ್ದ ಗುರ್ಲ ಹೊಸೂರಿಗೆ ಬಂದನು. ತನ್ನ ಸೇವಕರಿಂದ ಗುರುಗಳಿಗೆ ತಾನು ಬಂದ ಸುದ್ದಿ ತಿಳಿಸೆಂದು ತನಗೆ ಬಂದು ಶರಣಾಗತರಾಗುವಂತೆ ಹೇಳಿ ಕಳಿಸಿದನು. ಮಾಂತ್ರಿಕನ ಶಕ್ತಿ ಕೇಳಿ ಹೆದರಿದ ಕೆಲವು ಭಕ್ತರು, ಗುರುಗಳೇ, ಮಾಂತ್ರಿಕನು ಬಹಳ ಕ್ರೂರಿಯು. ಏನಾದರೂ ಹಂಚಿಕೆ ಮಾಡಿ ಅವನನ್ನು ಕಳುಹಿಸುವುದು ಉಚಿತ, ಇಲ್ಲವಾದರೆ ಘೋರ ಸಂಕಟ ಬಂದೊದಗಬಹುದು ಎಂದು ವಿನಂತಿಸಿದನು. ಆಗ ಗುರುಗಳು, ಯಾರೂ ಹೆದರಬೇಡಿರಿ, ಶಿವನು ರಕ್ಷಿಸಲು ಸಮರ್ಥನಿದ್ದಾನೆ ಎಂದು ಹೇಳಿದರು. ಚಿದಂಬರರ ಕಲಾಹರಣ ಮಾಡಬೇಕೆಂದು ಮಾಂತ್ರಿಕನು ಕಲಾಹರಣ ಮಂತ್ರಾನುಷ್ಠಾನವನ್ನು ಪ್ರಾರಂಭಿಸಿದನು. ಮಾಂತ್ರಿಕನ 7 ದಿನದ ಅನುಷ್ಠಾನ ಮುಗಿಯಿತಾದರೂ ಗುರುಗಳ ಲೀಲೆಗಳು ನಿರಾಯಾಸವಾಗಿಯೇ ಸಾಗಿದ್ದವು. ಮಾಂತ್ರಿಕನು ಅದನ್ನು ಕೇಳಿ ಪುನಃ 2ನೇ ಪುರಶ್ಚರಣ ಪ್ರಾರಂಭಿಸಲು ಮಂತ್ರಗಳು ಜ್ಞಾಪಕಕ್ಕೆ ಬರದೆ ತಪ್ಪಾಗಿ ಅನ್ನ ಹತ್ತಿದನು. ತಪ್ಪಾಗಿ ಮಂತ್ರಪಠಣ ಮಾಡುವುದರಿಂದ ಆ ರೀತಿ ಮಂತ್ರ ಪಠಿಸುವವರಿಗೆ ಯೋಗ್ಯ ಶಾಸ್ತಿ ಆಗುವುದು ನಿಶ್ಚಯ ಎಂಬಂತೆ ಅವನಿಗೆ ದೃಷ್ಟಿಯು ಕಾಣದಂತಾಯಿತು. ದೇಹ ಜರ್ಜರಿತವಾಯಿತು. ಏನು ಮಾಡಲು ದಾರಿ ತೋರದಾಯಿತು. ಆಗ ಅವನ ಸೇವಕರು ಗುರುಗಳ ಅಗಾಧ ಮಹಿಮೆಯನ್ನು ಅವನ ಮುಂದೆ ಅರ್ಹುತ್ತಾ, ಚಿದಂಬರರಿಗೆ ಶರಣು ಹೋಗುವುದೊಂದೇ ಉಳಿದಿರುವ ಮಾರ್ಗ ಎಂದು ಹೇಳಿದರು. ಮಾಂತ್ರಿಕನು ಪಶ್ಚಾತ್ತಾಪದಿಂದ ಬೆಂದು ಮಹಾಸ್ವಾಮಿ ಅಡಿಗೆ ಬಂದು ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡಿದುಕೊಂಡು ಕ್ಷಮಿಸಿ ಕರುಣಿಸೆಂದು ಪರಿಪರಿ ಪ್ರಾರ್ಥಿಸತೊಡಗಿದನು. ಗುರುಗಳ ಅಂತಃಕರಣ ಕರಗಿ ಅವನ ಶಿರದ ಮೇಲೆ ವರದ ಹಸ್ತವಿರಿಸಿದಾಗ ದೃಷ್ಟಿಯು ಬಂದು ಮೊದಲಿನಂತೆಯೇ ಸಶಕ್ತನಾಗಿ ದುಷ್ಟಬುದ್ಧಿ ಬಿಟ್ಟು ಸ್ವಾಮಿಯ ಶಿಷ್ಯನಾಗಿ ಸೇವೆ ಸಲ್ಲಿಸುತ್ತಾ ಸಾರ್ಥಕತೆ ಹೊಂದಿದನು. ಕೀರ್ತನಕಾರನ ಅಹಂಕಾರ ಅಳಿಸಿದ್ದು. ದಕ್ಷಿಣ ಸಾತಾರ ಜಿಲ್ಲೆಯ ಗ್ರಾಮವೊಂದರಲ್ಲಿ ಕೃಷ್ಣದಾಸರೆಂಬ ಪ್ರಸಿದ್ಧ ಕೀರ್ತನಕಾರನು ಬಹಳ ಅಹಂಕಾರಿಯಾಗಿದ್ದನಲ್ಲದೆ ತಾನು ಮಾಡುವ ಕೀರ್ತನೆಗೆ ಬಹಳಷ್ಟು ಧನವನ್ನು ಕೇಳುತ್ತಿದ್ದನು. ಆಳಂದಿ, ಪಂಢರಪುರ್ ಇತ್ಯಾದಿ ಊರುಗಳಲ್ಲಿ ಕೀರ್ತನೆ ಮಾಡುತ್ತಾ ಚಿದಂಬರರ ಕೀರ್ತಿ ಕೇಳಿ ಕುಂದಗೋಳಕ್ಕೆ ಬಂದನು. ಗ್ರಾಮದ ಜನರು ಅವನು ಕೇಳಿದಷ್ಟು ಹಣ ಕೊಡುವೆವು, ನಮ್ಮ ಗುರುಗಳ ಮುಂದೆ ನಿಮ್ಮ ಕೀರ್ತನೆ ಆಗಬೇಕೆಂದು ಹೇಳಿದುದಕ್ಕೆ ಅವನು ಒಪ್ಪಿದನು. ಅಹಂಕಾರದ ಮದದಿಂದ ಗುರುಗಳಿಗೆ ನಮಸ್ಕಾರ ಕೂಡ ಮಾಡದೆ ಕೀರ್ತನೆ ಆರಂಭಿಸಿದನು. ಅವನ ಅಹಂಕಾರ ಹೋಗಲಾಡಿಸಲು ಗುರುಗಳು ಒಂದು ಲೀಲೆ ಮಾಡಿದರು. ಒಮ್ಮೆಲೆ 4 ಹುಲಿಗಳು ಘರ್ಜಿಸುತ್ತಾ ಕೀರ್ತನೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದು ಆ ಕೀರ್ತನಕಾರನ ಮುಂದೆಯೇ ಕುಳಿತು ಬಿಟ್ಟವು. ಅವನ ಜಂಘಾಬಲವೇ ಉಡುಗಿ ಹೋಗಿ ದೇಹವೆಲ್ಲ ಕಂಪಿಸತೊಡಗಿ ಬಾಯಿಯಿಂದ ಒಂದು ನುಡಿಯೂ ಬಾರದಂತಾಯಿತು. ಜನರೂ ಕೂಡ ಹೆದರಿ ಓಡಹತ್ತಿದರು. ಗುರುಗಳು ದಾಸರನ್ನು ಕುರಿತು, ಹೆದರಬೇಡಿ, ಕೀರ್ತನೆ ಮುಂದುವರೆಸಿರಿ. ಜಗತ್ಪ್ರಸಿದ್ಧರಾದ ನಿಮ್ಮ ಕೀರ್ತನೆ ಆಲಿಸಲು ವ್ಯಾಘ್ರಗಳು ಬಂದಿರಬಹುದು ಎಂದು ಹೇಳಿದರು. ಕೃಷ್ಣದಾಸರ ಗರ್ವ ಜರ್ರನೆ ಇಳಿದು ಹೋಯಿತು. ಪ್ರಾಣಭೀತಿಯಿಂದಾಗಿ ನನ್ನಿಂದ ಕೀರ್ತನೆ ಮಾಡಲಾಗುವುದಿಲ್ಲ, ಬೇರೆ ಯಾರಿಂದಲಾದರೂ ಕೀರ್ತನೆ ಮಾಡಿಸಿರಿ, ನನಗೆ ಪ್ರಾಣಭಿಕ್ಷೆ ನೀಡಿರಿ ಎಂದು ಪ್ರಾರ್ಥಿಸಿದರು. ಗುರುಗಳು ಆ ಗುಂಪಿನಲ್ಲಿದ್ದ ಮಹಾರ ಜನಾಂಗದ ಓರ್ವನನ್ನು ಕರೆದು ತಲೆಯ ಮೇಲೆ ವರದ ಹಸ್ತವಿರಿಸಿ ಕೀರ್ತನೆ ಮಾಡಲು ಆಜ್ಞೆ ಮಾಡಿದರು. ಅವನು ಗುರುವಾಜ್ಞೆ ಶಿರ್ಸಾವಹಿಸಿ ಭಕ್ತಿ ಭಾವದಿಂದ ಅಸ್ಖಲಿತವಾಗಿ ಸುಂದರವಾಗಿ ಕೀರ್ತನೆ ಮಾಡಹತ್ತಿದನು. ಹುಲಿಗಳು ಕೂಡ ಕಣ್ಣು ಮುಚ್ಚಿ ಕೀರ್ತನೆ ಆಲಿಸುತ್ತಿರುವುದನ್ನು ಕಂಡು ಓಡಿ ಹೋದವರೆಲ್ಲ ಒಬ್ಬೊಬ್ಬರಾಗಿ ಬಂದು ಕುಳಿತುಕೊಂಡರು. ಕೀರ್ತನೆ ಮುಗಿಯಿತು.
ವ್ಯಾಘ್ರಗಳು ಒಂದೊಂದಾಗಿ ಬಂದು ಸ್ವಾಮಿಯ ಪಾದಕ್ಕೆರಗಿ ಹೊರಟು ಹೋದವು. ಇದನ್ನೆಲ್ಲವನ್ನು ಕಂಡ ಕೃಷ್ಣದಾಸನ ಗರ್ವವೆಲ್ಲ ನಾಶವಾಗಿತ್ತು. ಗುರುಗಳಿಗೆ ಶರಣು ಹೋದನು. ಆಗ ಗುರುಗಳು ಮುಗುಳು ನಗುತ್ತಾ, ಕೃಷ್ಣದಾಸರೇ, ನನಗೆ ಶರಣು ಹೋಗುವ ಬದಲು ಆ ಕೀರ್ತನಕಾರರಿಗೆ ಶರಣು ಹೋಗಿರಿ ಎಂದುದನ್ನು ಕೇಳಿ ಆ ಮಹಾರ್ನ ಹತ್ತಿರ ಹೋಗಿ ನಮಸ್ಕರಿಸಲು ಅವನು ನಾರದನಾಗಿ ಪ್ರಕಟವಾದನು. ದಾಸನೇ, ಅಹಂಕಾರದಿಂದ ನೀನು ಮಾಡುತ್ತಿರುವ ಕೀರ್ತನೆಯಲ್ಲಿ ಭಕ್ತಿ ಇಲ್ಲ. ಚಿದಂಬರನಲ್ಲಿ ಭಕ್ತಿ ಇಟ್ಟು ಉದ್ಧಾರವಾಗು ಎಂದು ಹೇಳಿ ಗುಪ್ತರಾದರು. ಕೃಷ್ಣದಾಸರು ಸ್ವಾಮಿಯಲ್ಲಿ ಭಕ್ತಿ ಇಟ್ಟು ಉದ್ಧಾರ ಹೊಂದಿದರು. ಅಹಂಕಾರಯುಕ್ತ ಜ್ಞಾನ ಅಯೋಗ್ಯನಾಗುವುದಕ್ಕೆ ಕಾರಣ. ಧನಮೋಹ, ಗೌರವ, ಸ್ವಪ್ರತಿಷ್ಠೆ ಬಿಟ್ಟಾಗ ಮಾತ್ರ ನಾಶವಾಗದಂತಹ ಜ್ಞಾನ ಲಭಿಸಿ ಭಗವಂತನು ಸಿಗುವನು. ಮಾಂತ್ರಿಕರ ಗರ್ವಹರಣ ಮಾಡುವುದಲ್ಲದೆ ಹೆಣ್ಣು ಕೂಸನ್ನು ಗಂಡು ಕೂಸನ್ನಾಗಿಸಿದ್ದು. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹುಬ್ಬಳ್ಳಿಯಲ್ಲಿದ್ದಾಗ ಶಕೆ 1734ರಲ್ಲಿ ಬಂಗಾಲ ದೇಶದ 4 ಬ್ರಾಹ್ಮಣರು ಅಲ್ಲಿಗೆ ಬಂದರು. ಅವರು ಶಕ್ತಿ ಹಾಗೂ ಬೇತಾಳ ಉಪಾಸಕರಾಗಿದ್ದು ಮೋಡಿ ವಿದ್ಯೆಯಲ್ಲಿ ನಿಪುಣರಾಗಿದ್ದುದರಿಂದ ಅವರ ಕೀರ್ತಿ ಎಲ್ಲೆಡೆ ಹರಡಿದ್ದರಿಂದ ಅಹಂಕಾರದಿಂದ ಮಹಾಸ್ವಾಮಿಯನ್ನು ಪರೀಕ್ಷಿಸುವ ಉದ್ದೇಶ ಹೊಂದಿ ಅಲ್ಲಿಗೆ ಬಂದಿದ್ದರು. ಊರಿನ ಜನರನ್ನು ಸಂಪರ್ಕಿಸಿ ತಮ್ಮ ಮಂತ್ರಜಾಲ ಮಾಯಾಶಕ್ತಿಯಿಂದ ಚಮತ್ಕಾರ ಮಾಡುತ್ತಾ ಜನರನ್ನು ಮರಳು ಮಾಡುತ್ತಾ ತಮ್ಮತ್ತ ಬರುವಂತೆ ಮಾಡುತ್ತಿದ್ದರು. ಇಂದ್ರಿಯ ಸುಖಭೋಗದ ಆಸೆ ಹೊಂದಿದ ಹಲವಾರು ಜನರಿಗೆ ದೇವ ಸನ್ನಿಧಾನಕ್ಕಿಂತ ಮಾಂತ್ರಿಕರ ಸನ್ನಿಧಾನ ರುಚಿಸಿತು. ಇತ್ತ ಹೈದರಾಬಾದಿನ ಆಗರ್ಭ ಶ್ರೀಮಂತರಾದ ಅನಂತರಾವ್ ಎಂಬುವರೊಬ್ಬರು ಸ್ವಾಮಿಯ ಲೀಲೆ ಕೇಳಿ ಸಂತಾನಾಪೇಕ್ಷೆಯಿಂದ ಸತಿಯಾದ ಬಹಿಣಾಬಾಯಿಯೊಂದಿಗೆ ಹುಬ್ಬಳ್ಳಿಗೆ ಬಂದರು. ಸ್ವಾಮಿ ದರ್ಶನಕ್ಕೆ ಬರುತ್ತಿದ್ದ ಜನರನ್ನು ತಮ್ಮ ಮಾತುಗಳಿಂದ ಮರಳು ಮಾಡಿ ಮಾಂತ್ರಿಕರ ಕಡೆ ಹೋಗುವಂತೆ ಮಾಡುತ್ತಿದ್ದ ಅವರ ಭಟ್ಟಂಗಿಗಳು ಇವರನ್ನು ಕೂಡ ಮಾಂತ್ರಿಕರ ಕಡೆ ಹೋಗುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ದಂಪತಿ ಸಹಿತ ಅನಂತರಾಯರು ಮಾಂತ್ರಿಕರಿಗೆ ನಮಸ್ಕರಿಸಿ ತಾವು ತಂದ ಧನ ಕನಕ ಕಾಣಿಕೆಗಳನ್ನು ಸಲ್ಲಿಸಿ ತಮ್ಮ ಮನೋಕಾಮನೆ ಅರುಹಿದರು. ಆಗ ಮಾಂತ್ರಿಕರು, ನಾವು ನಿಮಗೆ ಆಶೀರ್ವದಿಸುತ್ತೇವೆ, ಪುತ್ರ ಸಂತಾನದ ಯೋಗವಿಲ್ಲ, ನಿಮಗೆ ಪುತ್ರಿಯಾಗುವಳು ಎಂದು ಹೇಳಿ ಕಳುಹಿಸಿದರು. ಚಿದಂಬರರನ್ನು ಅಷ್ಟಾಗಿ ನಂಬದ ಅನಂತರಾಯನು ತಾವು ಹುಬ್ಬಳ್ಳಿಗೆ ಚಿದಂಬರ ಗುರುಗಳ ದರ್ಶನಾಪೇಕ್ಷೆಯಿಂದ ಬಂದಿದ್ದು ಹೋಗುವಾಗ ಅವರ ದರ್ಶನ ಮಾಡಿಕೊಂಡೇ ಹೋಗೋಣ ಎಂದ ಪತ್ನಿಯ ಒತ್ತಾಯಕ್ಕೆ ಮಣಿದು ಗುರುಗಳೆಡೆಗೆ ಬಂದನು. ಆ ಸಾಧ್ವಿಯು ಗುರುಗಳಿಗೆ ನಮಸ್ಕರಿಸಿ ಪುತ್ರ ಸಂತಾನಾಪೇಕ್ಷೆಯನ್ನು ಅರುಹಿದಾಗ ಗುರುಗಳು, ನಿಮ್ಮಿಚ್ಛೆಯಂತೆ ಆ ಭಗವಂತನು ಖಂಡಿತವಾಗಿಯೂ ಪುತ್ರ ಸಂತಾನ ಕರುಣಿಸುತ್ತಾನೆ, ನಿಸ್ಸಂಶಯದಿಂದ ಮನೆಗೆ ಹೋಗಿರಿ ಎಂದು ಆಶೀರ್ವದಿಸಿ ಮಂತ್ರಾಕ್ಷತೆ ಕೊಟ್ಟು ಕಳುಹಿಸಿದರು. ಪತಿಗೆ ಮಾಂತ್ರಿಕರು ಹೇಳಿದ ಹಾಗೆ ಪುತ್ರಿಯಾಗುವಳು ಎಂಬ ಮಾತಲ್ಲಿ ನಂಬಿಕೆಯಾದರೆ ಪತ್ನಿಗೆ ಗುರುಗಳು ಹೇಳಿದ ಹಾಗೆ ಪುತ್ರ ಸಂತಾನವಾಗುವುದೆಂಬ ಮಾತಲ್ಲಿ ನಂಬಿಕೆಯಾಯಿತು. ಸ್ವಲ್ಪ ದಿನಗಳಲ್ಲಿಯೇ ಬಹಿಣಾಬಾಯಿಯು ಗರ್ಭವತಿಯಾಗಿ ನವಮಾಸ ತುಂಬಲು ಕನ್ಯಾರತ್ನಕ್ಕೆ ಜನ್ಮ ನೀಡಿದಳು. ಮಾಂತ್ರಿಕರ ಮಾತೆ ನಿಜವಾದಾಗ ಪತಿಯು, ಮಾಂತ್ರಿಕರು ನಿಜವಾಗಿಯೂ ಜ್ಞಾನಿಗಳು, ಅಲೌಕಿಕ ಶಕ್ತಿ ಹೊಂದಿದ್ದುದರಿಂದಲೇ ಜನವಂದ್ಯರಾಗಿರುವರು ಎಂದಂದು ಮಗು ಸಹಿತ ಹುಬ್ಬಳ್ಳಿಗೆ ಮತ್ತೆ ಬಂದು ಅವರನ್ನು ಶ್ಲಾಘಿಸಿ ವಿಪುಲ ದ್ರವ್ಯ ಒಡವೆ ಸಮರ್ಪಿಸಿ ಮಗುವನ್ನು ಮಾಂತ್ರಿಕರ ಚರಣದ ಮೇಲೆ ಹಾಕಿದರು. ಇದರಿಂದಾಗಿಯಂತೂ ಆ ಮಾಂತ್ರಿಕರ ತಲೆಯ ಮೇಲೆ ಕೋಡುಗಳೇ ಬಂದವು. ಭಗವಂತನೇ ಭೂಮಿಯಲ್ಲಿ ಅವತರಿಸಿದ್ದಾನೆಂದೆಲ್ಲ ಸುಮ್ಮನೆ ಹೇಳುವ ಹೊಗಳು ಭಟರನ್ನು ಇಟ್ಟುಕೊಂಡು ಜನರನ್ನು ತನ್ನತ್ತ ಆಕರ್ಷಿಸುವ ಚಿದಂಬರನ ಸಾಮರ್ಥ್ಯವೆಲ್ಲಿ? ಪ್ರತ್ಯಕ್ಷ ಶಕ್ತಿ ದೇವತೆಯನ್ನು ಒಲಿಸಿಕೊಂಡು ಜನರ ಕಷ್ಟಗಳಿಗೆ ಪರಿಹಾರ ಸೂಚಿಸುತ್ತಿರುವ ನಾವೆಲ್ಲಿ? ಅವನು ನಮಗೆ ಹೇಗೆ ಸಮನಾಗಬಲ್ಲನು? ಜನರೇ ಕೇಳಿರಿ, ನೀವೆಲ್ಲ ಈ ಮೊದಲು ತುಂಬ ನಂಬುತ್ತಿದ್ದ ಚಿದಂಬರನ ವಾಕ್ಯ ಸುಳ್ಳಾಯಿತು, ನಮ್ಮ ವಾಕ್ಯ ನಿಜವಾಯಿತು ಎಂದರು. ಜನ ಮರಳೋ ಜಾತ್ರೆ ಮರಳೋ ಎಂಬ ನಾಣ್ಣುಡಿಯಂತೆ ಜನರೆಲ್ಲ ಸೇರಿ ಅವರ ಜಯಘೋಷ ಮಾಡಿ ರಾಜ ಮರ್ಯಾದೆಯೊಂದಿಗೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಹತ್ತಿದರು. ಶ್ರೀಮಂತ ಅನಂತರಾಯರು ಮಾಂತ್ರಿಕರಿಗೆ ವಿಪುಲ ಧನ ಕನಕ ವಸ್ತ್ರ ಸಮರ್ಪಿಸುವುದಲ್ಲದೆ ಅವರಿಗೆ ಪ್ರತಿ ತಿಂಗಳೂ 1,000 ರೂಪಾಯಿ ಸಂಭಾವನೆ ಕಳುಹಿಸಿಕೊಡುವೆಂದು ಹೇಳಿ ಮಾಂತ್ರಿಕರಿಂದ ಬೀಳ್ಕೊಂಡು ಮಾಂತ್ರಿಕರ ಮಾತೇ ಸತ್ಯವಾಯಿತೆಂದು ಗುರುಗಳಿಗೆ ಹೇಳಿ ಹೋಗೋಣ ಎಂದಂದು ಗುರುಗಳಿದ್ದಲ್ಲಿಗೆ ಬಂದು ಅವರನ್ನು ಉದ್ದೇಶಿಸಿ ಸಿಟ್ಟಿನಿಂದ ತಮ್ಮ ವಾಣಿ ಅಸತ್ಯವಾಯಿತು. ಜನರು ಸುಮ್ಮನೆ ನಿಮ್ಮನ್ನು ಪೂರ್ಣ ಬ್ರಹ್ಮನೆಂದೆಲ್ಲ ಹೊಗಳುವರು, ನೀವು ಹೊಗಳು ಭಟ್ಟರ ಗುಂಪು ಕಟ್ಟಿಕೊಂಡು ಜನರಿಗೆ ಮೋಸ ಮಾಡುತ್ತಿರುವಿರಿ, ಇದು ಸರಿಯಲ್ಲ ಎಂದೆಲ್ಲ ಬಿರುನುಡಿಗಳನ್ನಾಡಿದನು. ಅವನಾಡಿದ ನುಡಿಗಳಿಗೆ ಸ್ವಲ್ಪವೂ ಸಿಟ್ಟಾಗದೆ ಹಸನ್ಮುಖಿಯಾಗಿ ಗುರುಗಳು ಅವನನ್ನು ಕುರಿತು, ಕಾಗೆಯು ಒಂದು ವೇಳೆ ತನ್ನ ಮೂಲ ಬಣ್ಣ ತ್ಯಜಿಸಿ ಬೆಳ್ಳಗಾಗಬಹುದು, ಸೂರ್ಯನು ಪ್ರಕಾಶ ಕಳೆದುಕೊಂಡು ಕಪ್ಪಾಗಬಲ್ಲನು, ಆದರೆ ನನ್ನಿಂದ ನುಡಿಸಿದ ಆ ಪರಮಾತ್ಮನ ಮಾತು ಎಂದಿಗೂ ಅಸತ್ಯವಾಗಲಾರದು ಎಂದು ಗಂಭೀರವಾಗಿ ನುಡಿದು, ನೀವು ನಿಮ್ಮ ಕೂಸನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ನೋಡಿಲ್ಲ ಎಂದು ಕಾಣುತ್ತದೆ. ಸರಿಯಾಗಿ ನೋಡಿ ಕೂಸು ಪುತ್ರನೋ ಪುತ್ರಿಯೋ ನಿರ್ಧರಿಸಿರಿ, ವೃಥಾ ನನ್ನ ಮೇಲೇಕೆ ಮಿಥ್ಯಾರೋಪ ಮಾಡುವಿರಿ ಎಂದು ಹೇಳಿದರು. ಆಗ ಅನಂತರಾಯನು, ನಾವೇನು ನಿಮ್ಮಂತೆ ಸುಳ್ಳು ಹೇಳುತ್ತೇವೆಯೇ?
ಇದು ನೀವೇ ಈ ಕೂಸನ್ನು ನೋಡಿರಿ, ಇದು ಕನ್ಯೆಯು ಪುತ್ರನು ನಿರ್ಧರಿಸಿ ಎಂದಂದು ಬಹಿಣಾಬಾಯಿಯ ಕಂಕುಳಲಿದ್ದ ಕೂಸನ್ನು ಗುರುಗಳ ಮುಂದಿರಿಸಿದನು. ಸ್ವಾಮಿಯ ಅಗಾಧ ಲೀಲೆಯಿಂದ ಆ ಕ್ಷಣವೇ ಹೆಣ್ಣು ಕೂಸು ಗಂಡು ಕೂಸಾಗಿ ಮಾರ್ಪಟ್ಟಿತ್ತು. ಅನಂತರಾಯನು ಗಡಬಡಿಸ ಹತ್ತಿ ಇದು ಹೇಗೆ ಸಾಧ್ಯ ಎಂದನು. ಅವನ ಪತ್ನಿಯು ಮಾತ್ರ ಗುರುವಾಕ್ಯವೇ ಸತ್ಯವಾಗಿದ್ದು ನೋಡಿ ತುಂಬಾ ಹರ್ಷಿತಳಾಗಿ ಕುಣಿದಾಡ ಹತ್ತಿದಳು. ಅಲ್ಲಿ ನೆರೆದ ಜನರಿಗೂ ಆಶ್ಚರ್ಯವಾಗಿ ಇದೆಲ್ಲ ಗುರುಗಳ ಲೀಲೆಯೇ ಎಂದು ಹೊಗಳ ಹತ್ತಿದರು. ಗುರುಗಳನ್ನು ನಿಂದಿಸಿದ್ದಕ್ಕಾಗಿ ಅವರ ಕಾಲಿಗೆ ಬಿದ್ದು ಪರಿಪರಿಯಿಂದ ತಮ್ಮ ಮಹಿಮೆ ಅರಿಯದೆ ಬಿರುನುಡಿಗಳನ್ನಾಡಿದ್ದಕ್ಕಾಗಿ ಕ್ಷಮಿಸೆಂದು ಅನಂತರಾಯನು ಬೇಡಿಕೊಂಡನು. ಗುರುಗಳ ಮಾತು ಅಸತ್ಯವಾಗಿ ಮಾಂತ್ರಿಕರ ಮಾತೇ ಸತ್ಯವಾಯಿತು ಎಂದು ಈ ಮೊದಲು ಊರ ತುಂಬ ಹರಡಿದ್ದ ಸುದ್ದಿಗೆ ತದ್ವಿರುದ್ಧ ಸುದ್ದಿ ಎಲ್ಲೆಡೆ ಹರಡಿತು. ಮಾಂತ್ರಿಕರ ಹತ್ತಿರವಿದ್ದವರು ಕೂಡ ಅವರನ್ನು ಬಿಟ್ಟು ನಾಮುಂದು ತಾಮುಂದು ಎಂದು ಗುರುಗಳ ದರ್ಶನಕ್ಕೆ ಓಡತೊಡಗಿದರು. ಈ ಘಟನೆಯಿಂದ ಮಾಂತ್ರಿಕರ ಕೋಪ ನೆತ್ತಿಗೇರಿತು. ಗುರುಗಳ ಜಯ ಜಯಕಾರವಾಗುತ್ತಿರುವುದನ್ನು ಸಹಿಸದ ಅವರುಗಳು ಚಿದಂಬರದ ಅನುಗ್ರಹ ಆಶೀರ್ವಾದದಿಂದ ಗಂಡಾಗಿ ಪರಿವರ್ತಿತವಾದ ಆ ಕೂಸಿನ ಬಲಿ ತೆಗೆದುಕೊಂಡು ಸರ್ವರನ್ನು ರಕ್ಷಿಸುವನೆಂದು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಚಿದಂಬರರ ಪ್ರಭಾವ ಜನಮನದ ಮಧ್ಯೆ ತಗ್ಗುವಂತೆ ಮಾಡುವುದಲ್ಲದೆ ಸಂತತಿ ಫಲವಿಲ್ಲದೆ ನಮ್ಮ ಆಶೀರ್ವಾದದಿಂದ ಸಂತತಿ ಪಡೆದಿದ್ದರೂ ನಮ್ಮಲ್ಲಿಂದ ಚಿದಂಬರನೆಡೆಗೆ ಹೋದ ದಂಪತಿಗಳಿಗೂ ಪಾಠ ಕಲಿಸಿದಂತಾಗುತ್ತದೆ ಎಂದು ನಿರ್ಧರಿಸಿ ಘೋರ ಅನುಷ್ಠಾನಕ್ಕೆ ಕುಳಿತರು. ಆ ಕೂಡಲೇ ಅವರು ಒಲಿಸಿಕೊಂಡಿದ್ದ ಭೂತ, ಬೇತಾಳ, ಕ್ಷುದ್ರ ದೇವತೆಗಳು ಆಹ್ವಾನಿತವಾಗಿ ಮಾಂತ್ರಿಕರೇ ಏನಪ್ಪಣೆ ಎಂದು ಕೇಳಿದವು. ಆಗ ಮಾಂತ್ರಿಕರು ಚಿದಂಬರರ ರಕ್ಷಣೆಯಲ್ಲಿರುವ ಶಿಶುವನ್ನು ಕೊಂದು ತನ್ನಿ ಎಂದು ಆಜ್ಞಾಪಿಸಿದನು. ಮಧ್ಯರಾತ್ರಿ ಎಲ್ಲರೂ ಗಾಢ ನಿದ್ರೆಯಲ್ಲಿರುವಾಗ ಅವೆಲ್ಲ ದುಷ್ಟಶಕ್ತಿಗಳು ಒಂದುಗೂಡಿ ಆ ಕೂಸಿನ ಹತ್ತಿರ ಬಂದು ನೋಡುತ್ತವೆ. ಆ ತಾಯಿ ಹಾಗೂ ಮಗುವಿನ ಸುತ್ತ ರಕ್ಷಣಾರ್ಥ ಸುದರ್ಶನ ಚಕ್ರ ತಿರುಗುತ್ತಿತ್ತು. ಆ ಚಕ್ರದ ಹೊಡೆತಗಳಿಂದ ಅವು ಜರ್ಜರಿತವಾಗಿ ಭಯದಿಂದ ಮಾಂತ್ರಿಕರೆಡೆಗೆ ಮರಳಿ ಬಂದು, ನೀವೆಲ್ಲ ಈ ಕೂಡಲೇ ಚಿದಂಬರರಿಗೆ ಶರಣು ಹೋಗಿರಿ, ಇಲ್ಲವಾದರೆ ಸುದರ್ಶನ ಚಕ್ರದಿಂದ ನಾವು ತಿಂದಂತಹ ಹೊಡೆತ ನೀವು ತಿನ್ನಬೇಕಾಗಬಹುದು. ನಾವಂತೂ ಈ ವಿಷಯದಲ್ಲಿ ನಿಮಗೆ ಸಹಾಯ ಮಾಡಲು ಅಶಕ್ಯರು. ನೀವುಗಳು ಚಿದಂಬರರಿಗೆ ಶರಣಾಗದಿದ್ದರೆ ಚಿದಂಬರನ ಅಂಜಿಕೆಯಿಂದಲೇ ಕಾರ್ಯನಿರ್ವಹಿಸುತ್ತಿರುವ ನಾವು ನಿಮಗೇನೇ ತೊಂದರೆ ಕೊಡಲು ಪ್ರಾರಂಭಿಸುವೆವು ಎಂದು ಹೇಳಿ ಮಾಂತ್ರಿಕರನ್ನೇ ಹೊಡೆಯಲು ಪ್ರಾರಂಭಿಸಿದವು. ಆಗ ಅವರು ನಿರುಪಾಯರಾಗಿ ಮಧ್ಯರಾತ್ರಿಯಲ್ಲಿಯೇ ತಮ್ಮ ಮನೆಯಿಂದ ಓಡೋಡುತ್ತಾ ಚಿದಂಬರರಿದ್ದ ಮನೆಗೆ ಬಂದು ಗುರುಗಳ ಪಾದಗಳ ಮೇಲೆ ತಪ್ಪಾಯಿತು ಕ್ಷಮಿಸಿರೆಂದು ಉರುಳಾಡ ಹತ್ತಿದರು. ಗುರುಗಳ ಅಂತಃಕರಣ ಕರಗಿ ಮಾಂತ್ರಿಕರನ್ನು ಕ್ಷಮಿಸಿ ಕಠಿಣ ಅನುಷ್ಠಾನದಿಂದ ಪಡೆದ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗುವಂತೆ ಬಳಸಬೇಕಲ್ಲದೆ ವಾಮ ಮಾರ್ಗದಿಂದ ಅದನ್ನು ಉಪಯೋಗಿಸಬಾರದೆಂದು ತಿಳಿ ಹೇಳಿ ಕಳುಹಿಸಿದರು. ಭಿಕ್ಷೆ ಬೇಡಿ ಲಿಂಗಾರ್ಚನೆ ಮಾಡಿಸಿದ್ದು. ಹುಬ್ಬಳ್ಳಿಯಲ್ಲಿ ಹಣಮಂತರಾವ್ ಕುಲಕರ್ಣಿ ಎಂಬ ಸ್ಥಿತಿವಂತನಿದ್ದನು. ಅವನು ಲಕ್ಷ ಲಿಂಗಾರ್ಚನೆ ಮಾಡಿಸುವೆನೆಂದು ಸಂಕಲ್ಪ ಮಾಡಿ ಚಿದಂಬರ ಮಹಾಸ್ವಾಮಿಯ ಹತ್ತಿರ ಸಹಾಯ ಕೇಳಲು ಬಂದನು. ಗುರುಗಳು, ನಾನಂತೂ ಬಡ ಬ್ರಾಹ್ಮಣ, ನಿನಗೆ ಧನ ಸಹಾಯ ಮಾಡುವ ಶಕ್ತಿ ನನಗೆ ಹೇಗೆ ಬರಬೇಕು? ಲಕ್ಷ ಲಿಂಗಾರ್ಚನೆ ಮಾಡುವ ಸಂಕಲ್ಪ ಮಾಡಿದ್ದರೆ ಭಿಕ್ಷೆಯನ್ನು ಬೇಡಿ ಬಂದ ಹಣದಿಂದ ಲಿಂಗಾರ್ಚನೆ ಮಾಡಿಸು ಎಂದು ಹೇಳಿಬಿಟ್ಟರು. ಏನೋ ಚಿದಂಬರರು ದೇವರ ಅವತಾರಿಗಳು ಎಂದು ಜನ ಹೇಳಿದ್ದು ಕೇಳಿ ಇಲ್ಲಿಗೆ ಬಂದರೆ ನನಗೇ ಭಿಕ್ಷೆ ಬೇಡು ಎಂದು ಹೇಳುತ್ತಿರುವರಲ್ಲ. ಹಣ ಪ್ರಾಪ್ತಿಗಾಗಿ ನಾರಾಯಣ ಸತಿಯಾದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಒಲಿಸಿಕೊಳ್ಳುವುದನ್ನು ಬಿಟ್ಟು ನರನ ಹತ್ತಿರ ಬಂದಿರುವೆನಲ್ಲ, ನಾನೇಕೆ ಎಲ್ಲರ ಹತ್ತಿರ ಭಿಕ್ಷೆ ಎತ್ತಬೇಕು? ಈ ರೀತಿ ಮನಸ್ಸಿನಲ್ಲಿ ಅಂದುಕೊಂಡು ಗುರುಗಳ ಮಾತಿಗೆ ಬೆಲೆ ಕೊಡದೆ ಲಕ್ಷ್ಮಿಯ ವಾಸಸ್ಥಳವಾದ ಕರವೀರಪುರಕ್ಕೆ ಬಂದು ಅನುಷ್ಠಾನ ಪ್ರಾರಂಭಿಸಿದರು. ಅವನ ಭಕ್ತಿ ತಪ ಅನುಷ್ಠಾನಕ್ಕೆ ದೇವಿಯು ಪ್ರಸನ್ನಳಾಗಿ ಸ್ವಪ್ನ ದೃಷ್ಟಾಂತ ಕೊಟ್ಟು, ನಿನ್ನ ಕಾರ್ಯ ಸಿದ್ಧಿಸಲು ಚಿದಂಬರರ ಹತ್ತಿರವೇ ಬೇಗ ಹೋಗು, ಅವರಾಜ್ಞೆ ಇಲ್ಲದೆ ಯಾವುದೂ ಸಿದ್ಧಿಸುವುದಿಲ್ಲ. ನಾವೆಲ್ಲರೂ ಅವನ ಆಜ್ಞೆಯನ್ನೇ ಪಾಲಿಸುತ್ತಿದ್ದೇವೆ, ಅವರಿಗೆ ಕ್ಷಮೆ ಕೇಳಿ ಕೃಪೆ ಸಂಪಾದಿಸಿಕೊಳ್ಳು ಎಂದು ಹೇಳಿ ಪೂಜಾರಿಯ ಸ್ವಪ್ನದಲ್ಲಿ ಹಣಮಂತರಾಯನನ್ನು ಗುಡಿಯಿಂದ ಹೊರಹಾಕಲು ಆಜ್ಞಾಪಿಸಿದಳು. ಆದರೆ ಅತಿ ಹಠಮಾರಿ ಸ್ವಭಾವದ ಹಣಮಂತರಾಯನು ದೇವಿಯ ಮಾತಿಗೂ ಬೆಲೆ ಕೊಡದೆ ಅನ್ಯ ಮಾರ್ಗ ಶೋಧಿಸಿಯೇ ತೀರುವೆನೆಂದಂದು ಅನಘಾಲಕ್ಷ್ಮಿಯು ಬೇಡಿದ್ದನ್ನು ಕೊಡುವಳು. ಅವಳ ಪತಿಯಾದ ದತ್ತಾತ್ರೇಯನನ್ನು ಪೂಜಿಸಿದರೆ ಅವಳು ತಾನಾಗಿಯೇ ಸಂತೃಪ್ತಳಾಗಿ ಒಲಿದು ನನಗೆ ಹರಸುವಳು ಎಂದು ನಿಶ್ಚಯಿಸಿ ದತ್ತನ ಖಾಯಂ ವಾಸಸ್ಥಾನವಾದ ನಿರ್ಗುಣ ಪಾದುಕೆಗಳಿರುವ ದತ್ತಕ್ಷೇತ್ರ ಗಣಗಾಪುರಕ್ಕೆ ಬಂದು ಅನುಷ್ಠಾನ ಪ್ರಾರಂಭಿಸಿದನು. ದತ್ತಾತ್ರೇಯನು ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದು, ಮನುಷ್ಯರು ಮೊದಲು ಅಹಂಕಾರವನ್ನು ತ್ಯಜಿಸಬೇಕು, ಆಗ ಮಾತ್ರ ಎಲ್ಲವೂ ಸಿದ್ಧಿಸುವುದು. ಇದನ್ನು ಅರ್ಹಲೆಂದೇ ನಾನು ಕೂಡ ಭಿಕ್ಷೆ ಬೇಡಿದ್ದು. ನಾನೇ ಸಗುಣ ರೂಪ ತಾಳಿ ಚಿದಂಬರನಾಗಿ ಮುರುಗೋಡದಲ್ಲಿ ಅವತರಿಸಿದ್ದೇನೆ. ಅದು ಪರಮ ಪಾವನ ದತ್ತಕ್ಷೇತ್ರವೇ. ಇದನ್ನರಿಯದೆ ಮೂರ್ಖತನದಿಂದ ಇಲ್ಲಿಗೇಕೆ ಬಂದಿರುವೆ? ನಿನಗೆ ಈ ಸ್ಥಾನದಿಂದ ಏನೂ ಲಾಭ ದೊರೆಯದು. ಈ ಕ್ಷಣವೇ ಮುರುಗೋಡಕ್ಕೆ ಹೋಗು ಎಂದು ಆಜ್ಞಾಪಿಸಿ ಅದೇ ತರಹ ಅರ್ಚಕನಿಗೂ ದೃಷ್ಟಾಂತ ಕೊಟ್ಟು ಗುಡಿಯಿಂದ ಅವನನ್ನು ಹೊರಹಾಕಿಸಿದನು. ಹಣಮಂತರಾಯನಿಗೆ ಇನ್ನೂ ಕೂಡ ಜ್ಞಾನೋದಯವಾಗಲಿಲ್ಲ. ದುರಹಂಕಾರಿಯಾದ ಅವನು, ನಾನೇಕೆ ಆ ನರನ ಕಡೆಗೆ ಹೋಗಬೇಕು?
ಕಲಿಯುಗದಲ್ಲಿ ನಾರಾಯಣನೇ ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಪಾಂಡುರಂಗನಾಗಿ ಪಂಢರಪುರದಲ್ಲಿ ಸದಾ ವಾಸಿಸುತ್ತಾ ಭಕ್ತರ ಬಯಕೆಗಳನ್ನು ಕ್ಷಣಾರ್ಧದಲ್ಲಿ ಪೂರೈಸುತ್ತಿದ್ದಾನೆ. ಅದಕ್ಕೆಂದೇ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದಲೂ ಪಾದಯಾತ್ರೆ ಮುಖಾಂತರ ಭಕ್ತರು ಪಾಂಡುರಂಗನ ದರ್ಶನ ಕೃಪಾಶೀರ್ವಾದ ಪಡೆದು ತಮ್ಮ ತಮ್ಮ ಇಷ್ಟಾರ್ಥ ಪೂರೈಸಿಕೊಳ್ಳುತ್ತಿದ್ದಾರೆ. ದಾಮಾಜಿ ಪಂತನೆಂಬ ವಿಠ್ಠಲ ಭಕ್ತನೋರ್ವ ಬರಗಾಲದಲ್ಲಿ ರಾಜನಿಗೆ ಸಲ್ಲಬೇಕಾಗಿದ್ದ ದವಸ ಧಾನ್ಯವನ್ನೆಲ್ಲ ದಾನ ಮಾಡಿದಾಗ ರಾಜನ ಶಿಕ್ಷೆಗೆ ಗುರಿಯಾಗಬೇಕಾಗಿದ್ದ ಅವನನ್ನು ಪಾಂಡುರಂಗನೇ ಸೇವಕನ ವೇಷ ಧರಿಸಿ ರಾಜನ ಹತ್ತಿರ ಹೋಗಿ ದಾಮಾಜಿ ಪಂತನು ತಮಗೆ ಸಲ್ಲಬೇಕಾಗಿದ್ದ ಧಾನ್ಯವನ್ನು ಯೋಗ್ಯ ಬೆಲೆಗೆ ಮಾರಿ ಧಾನ್ಯದ ಮೊತ್ತವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದ್ದನು. ಚೀಲದಿಂದ ಧಾನ್ಯದ 2 ಪಟ್ಟು ಮೊತ್ತವನ್ನು ರಾಜನ ಮುಂದೆ ಸುರಿದಾಗ ರಾಜನು ಸಂತೋಷಿತನಾದನು. ದಾಮಾಜಿ ಪಂತನಿಗೆ ಆಗಬೇಕಾಗಿದ್ದ ಶಿಕ್ಷೆಯನ್ನು ಆ ನಾರಾಯಣ ರೂಪಿ ವಿಠ್ಠಲನು ರಾಜನಿಗೆ ಸುವರ್ಣ ನಾಣ್ಯ ಕೊಟ್ಟು ತನ್ನ ಭಕ್ತರನ್ನು ಕಾಯ್ದನು. ಆದ್ದರಿಂದ ವಿಠ್ಠಲನ ಹತ್ತಿರ ಹೋದರೆ ನನ್ನ ಕೆಲಸ ಖಂಡಿತ ಆಗುವುದು ಎಂದು ನಿಶ್ಚಯಿಸಿ ಪಂಢರಪುರಕ್ಕೆ ಹೋಗಿ ವಿಠ್ಠಲನನ್ನು ಕುರಿತು ಅನುಷ್ಠಾನ ಪ್ರಾರಂಭಿಸಿದನು. ವಿಠ್ಠಲನು ಸ್ವಪ್ನದಲ್ಲಿ ಕಾಣಿಸಿಕೊಂಡು, ವ್ಯರ್ಥ ಕಾಲಹರಣವೇಕೆ ಮಾಡುತ್ತಿರುವಿ? ಚಿದಂಬರನೇ ನಾನೇ ಚಿದಂಬರನು ಅಂದ ಮೇಲೆ ಅಹಂಕಾರದಿಂದ ಅವನಾಜ್ಞೆ ಉಲ್ಲಂಘಿಸುವುದರಿಂದಲೇ ಈ ರೀತಿ ಕಷ್ಟಪಡುತ್ತಿರುವಿ. ಇನ್ನಾದರೂ ವೃಥಾ ಕಾಲಹರಣ ಮಾಡದೆ ಕೂಡಲೇ ಅಲ್ಲಿಗೆ ಹೋಗು ಎಂದು ಆಜ್ಞಾಪಿಸಿದನು. ದೇವಾದಿದೇವ ಚಿದಂಬರ ಮಹಾದೇವನೇ ತನ್ನ ಶಕ್ತಿಗಳನ್ನು ಭಿನ್ನ ಭಿನ್ನ ದೇವತೆಗಳ ನಾಮ ಧರಿಸಿ ಕರುಣಿಸುತ್ತಿದ್ದಾನೆ. ವಿದ್ಯೆಯನ್ನು ಸರಸ್ವತಿ, ಗಣಪತಿ ನಾಮದ ದೇವರುಗಳಿಗೆ ಕೊಟ್ಟಿದ್ದರೆ ಸಂಪತ್ತನ್ನು ಲಕ್ಷ್ಮೀದೇವಿ ಎಂದು ನಾಮಧರಿಸಿದ ದೇವರಿಗೆ ಕರುಣಿಸಿದ್ದಾನೆ. ಒಂದೊಂದು ದೇವರನ್ನು ಒಲಿಸಿಕೊಂಡರೆ ಭಕ್ತನಿಗೆ ಆಯಾ ಶಕ್ತಿ ಪ್ರಾಪ್ತವಾಗುತ್ತದೆ. ಆದರೆ ಕಲಿಯುಗದಲ್ಲಿ ಎಲ್ಲ ದೇವತೆಗಳ ಶಕ್ತಿಯ ಮೂಲವೇ ಚಿದಂಬರನಾಗಿದ್ದುದರಿಂದ ಅವನನ್ನು ನೆನೆದರೆ ಎಲ್ಲಾ ಶಕ್ತಿಗಳು ಲಭಿಸುತ್ತವೆ. ಇದನ್ನರಿಯದ ಮೂಢರು ಈ ದೇವರಿಗಿಂತ ಆ ದೇವರು ಶ್ರೇಷ್ಠ ಎಂದಂದು ಸುಮ್ಮನೆ ಮಾನವ ಜನ್ಮ, ಸಮಯ, ಆಯುಷ್ಯ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಹಣಮಂತರಾಯನದು ಇದೇ ಗತಿಯಾಗಿತ್ತು. ಹಠಮಾರಿತನದಿಂದ ಸ್ವಾಮಿಯ ಆಜ್ಞೆ ಮೀರಿ ಬೇರೆ ಬೇರೆ ದೇವರುಗಳ ಅನುಷ್ಠಾನ ಮಾಡಿ 9 ವರ್ಷ ಸಮಯ ವ್ಯರ್ಥ ಮಾಡಿಕೊಂಡಿದ್ದನು. ಕೊನೆಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ನಾಣ್ಣುಡಿಯಂತೆ ಚಿದಂಬರರಲ್ಲಿ ಬಂದು ಪೂರ್ತಿ ಶರಣಾಗತನಾಗಿ ತಪ್ಪನ್ನು ಮನ್ನಿಸಿ ಕ್ಷಮಿಸು, ನಿನ್ನ ಆಜ್ಞೆಯಂತೆ ಲಕ್ಷಲಿಂಗಾರ್ಚನೆಗೆ ಭಿಕ್ಷೆ ಎತ್ತುವೆ. ಭಕ್ತರ ಹೃದಯದಲ್ಲಿ ಹೋಗಿ ನನಗೆ ಲಿಂಗಾರ್ಚನೆಗೆ ಸಾಕಾಗುವಷ್ಟು ಅವರು ಭಿಕ್ಷೆ ರೂಪದಲ್ಲಿ ಹಣ ನೀಡುವಂತೆ ಮಾಡು ಎಂದನು. ಗುರುಗಳು ಅಭಯ ನೀಡಿದರು. ದಿನಾಲೂ ತನ್ನ ನಿತ್ಯಾನುಷ್ಠಾನಾದಿಗಳನ್ನು ಮುಗಿಸಿ ಹನುಮಂತರಾಯನು ಭಿಕ್ಷೆ ಬೇಡ ಹತ್ತಿದನು. ಒಂದು ದಿನ ಭಿಕ್ಷೆ ಬೇಡಲು ಊರಲ್ಲಿ ಅತಿ ಶ್ರೀಮಂತನು, ಕೃಪಣನು, ನಾಸ್ತಿಕನು, ಧನದಾಹಿಯು, ದಾನ ಧರ್ಮ ಎಂದು ಮಾಡದವನು ಆದ ವಾಣಿ ರಾಮಣ್ಣನ ಮನೆಗೆ ಬಂದು ಲಕ್ಷಲಿಂಗಾರ್ಚನೆಗೆ ಭಿಕ್ಷೆ ಕೊಡಿರಿ ಎಂದನು. ರಾಮಣ್ಣನ ಹೆಂಡತಿಯು ಸತ್ಕಾರ್ಯ ಮಾಡಲು ದಾನ ಮಾಡಿರಿ ಎಂದು ಎಷ್ಟೇ ಹೇಳಿದರೂ ಕೇಳದೆ ಆಕೆಗೆ ಬೈದು ಸುಮ್ಮನಿರಿಸಿ ಹೆಂಡತಿಯ ಮೂಲಕ ಮನೆಯಲ್ಲಿ ಯಜಮಾನರಿಲ್ಲ, ಮುಂದಿನ ಮನೆಗೆ ಹೋಗಿರಿ ಎಂದು ಹೇಳಿ ಕಳುಹಿಸಿದನು. ಇದಾದ 4 ದಿನಗಳಲ್ಲಿ ರಾಮಣ್ಣನಿಗೆ ವಿಪರೀತ ಉದರಶೂಲೆ ಪ್ರಾರಂಭವಾಗಿ ವೈದ್ಯೋಪಚಾರಗಳಿಂದ ಗುಣವಾಗದೆ ವಾರದಿಂದ ಆಹಾರ ಸೇವನೆ ನಿಂತು ಸಾಯುವ ಸ್ಥಿತಿ ತಲುಪಿದನು. ರಾಮಣ್ಣನ ಹೆಂಡತಿಯು ಬಲು ದುಃಖಿತಳಾಗಿ, ಏನೆಲ್ಲ ಸಂಪತ್ತಿದ್ದರೂ ಹಣೆಯ ಮೇಲಿನ ಸೌಭಾಗ್ಯ ಚಿಹ್ನೆ ಹೋದರೆ ಎಲ್ಲವೂ ನಿಷ್ಪ್ರಯೋಜಕ ಎಂದಂದು ಪತಿಯು ಗುಣವಾಗುವಂತೆ ಮಾಡೆಂದು ಚಿದಂಬರನಲ್ಲಿ ಪರಿಪರಿಯಾಗಿ ಪ್ರಾರ್ಥಿಸತೊಡಗಿದಳು. ಮಹಾಸ್ವಾಮಿಯು ರಾಮಣ್ಣನ ಧನಮೋಹವನ್ನು ಬಿಡಿಸುವುದಲ್ಲದೆ ಅಹಂಕಾರಿಯಾಗಿದ್ದ ಹಣಮಂತರಾಯನನ್ನು ಭಿಕ್ಷೆ ಬಿಡಿಸಲು ಹಚ್ಚಿ ಅಹಂಕಾರ ಹೋಗಿಸಲೆಂದೇ ಈ ಲೀಲೆ ಮಾಡಿದ್ದರು. ಅಂತಲೇ ಅವರು ರಾಮಣ್ಣನ ಪತ್ನಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಲಕ್ಷಲಿಂಗಾರ್ಚನೆ ಮಾಡಲು ಸಾಧ್ಯವಾದಷ್ಟು ಸಹಾಯ ಮಾಡಿರಿ, ಬಂದ ವಿಪ್ರನನ್ನು ಬರಿಗೈಯಿಂದ ಕಳಿಸಿದ್ದರಿಂದಲೇ ಆ ಮಹಾದೇವನು ಸಿಟ್ಟಾಗಿದ್ದರಿಂದ ನಿನ್ನ ಪತಿಗೆ ಉದರಶೂಲೆ ತೀವ್ರವಾಗಿ ಮರಣಾವಸ್ಥೆ ಬಂದಿದೆ. ಆದ್ದರಿಂದ ಈಗ ಹಣಮಂತರಾಯನ ಲಕ್ಷಲಿಂಗಾರ್ಚನೆಯ ಸಂಕಲ್ಪಕ್ಕೆ ಬೇಕಾಗುವ ಎಲ್ಲಾ ಸವಲತ್ತುಗಳನ್ನು ಮಾಡಿಕೊಡುತ್ತೇನೆ ಎಂದು ಸಂಕಲ್ಪಿಸಿದರೆ ನಿನ್ನ ಪತಿಯು ಖಂಡಿತ ಉಳಿಯುವನು ಎಂದು ಹೇಳಿದರು. ಸ್ವಪ್ನ ದೃಷ್ಟಾಂತವನ್ನು ಆ ಸಾಧ್ವಿಯು ಪತಿಗೆ ಹೇಳಿ, ಇಷ್ಟು ವರ್ಷ ಒಂದು ನಯಾ ಪೈಸೆ ಕೂಡ ದಾನ ಮಾಡಲಿಲ್ಲ, ಧನ ದಾಹದಿಂದ ಧನ ಪಿಶಾಚಿಯಂತೆ ವರ್ತಿಸಿದರಿ. ಈಗಲಾದರೂ ಸ್ವಾಮಿಯ ಆಜ್ಞೆ ಉಲ್ಲಂಘಿಸದೆ ಅವರು ಹೇಳಿದಂತೆಯೇ ಸಂಕಲ್ಪ ಮಾಡೋಣ, ನಿಮ್ಮ ಜೀವ ಉಳಿಯುತ್ತದೆ, ಜೀವಕ್ಕಿಂತ ಹೆಚ್ಚಿನದು ಬೇರೇನೂ ಇಲ್ಲ ಎಂದು ಬುದ್ಧಿವಾದ ಹೇಳಿದಳು. ಪ್ರಾಣವೇ ಹೋಗುವ ಸ್ಥಿತಿಯಲ್ಲಿದ್ದ ಅವನಿಗೆ ಪ್ರಾಣೇಶ್ವರಿಯ ನುಡಿಗಳು ಸರಿಯೆನಿಸಿದವು. ಈರ್ವರು ಕೂಡಿ ಲಕ್ಷಲಿಂಗಾರ್ಚನೆ ಮಾಡಿಸಲು ಆ ವಿಪ್ರನಿಗೆ ಎಲ್ಲಾ ಸವಲತ್ತುಗಳನ್ನು ಮಾಡಿಕೊಡುತ್ತೇವೆ ಎಂದು ಸಂಕಲ್ಪಿಸಿ ನೀರು ಬಿಟ್ಟರು. ಕೂಡಲೇ ರಾಮಣ್ಣನ ಉದರಶೂಲೆ ನಿಂತು ಹೋಯಿತು. ಹನುಮಂತರಾಯನನ್ನು ಹುಡುಕಿಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಲಕ್ಷಲಿಂಗಾರ್ಚನೆ ಅವನಿಂದ ಮಾಡಿಸಿದರು. ಈ ಒಂದೇ ಲೀಲೆಯಲ್ಲಿ ಚಿದಂಬರರು ಹಣಮಂತರಾಯನ ಗರ್ವಹರಣ ಮಾಡಿದುದಲ್ಲದೆ ರಾಮಣ್ಣನ ಉನ್ಮತ್ತ ಸ್ವಭಾವ ಹಾಗೂ ಧನ ಪಿಶಾಚಿತನ ಎಂಬ ದುರ್ಗುಣಗಳನ್ನು ಬಿಡಿಸಿ ಸರಿದಾರಿಗೆ ತಂದು ಉದ್ಧಾರ ಮಾಡಿದರು. ಮಧುಕರಿ ಬೇಡಲು ಹಚ್ಚಿ ಗರ್ವಹರಣ ಮಾಡಿದ್ದು. ನಾಸಿಕ ಜಿಲ್ಲೆಗೆ ಸೇರಿದ ಲಕ್ಷ್ಮೀದಾಸನೆಂಬ ಆಗರ್ಭ ಶ್ರೀಮಂತನೊಬ್ಬ ಮಹಾ ರೋಗಗ್ರಸ್ತನಾಗಿ ಉಪಾಯಗಾಣದೆ ಗುರುಗಳಲ್ಲಿಗೆ ಬಂದು ಬೇಡಿಕೊಂಡನು. ಸಪ್ತಾಹ ಪರ್ಯಂತ
ಪತಿ ಪತ್ನಿ ಮಧುಕರಿ ಬೇಡಿ ಉಂಡರೆ ರೋಗ ಮುಕ್ತನಾಗಲು ಸಾಧ್ಯ ಎಂದು ಅವನಿಗೆ ಗುರುಗಳು ಹೇಳಿದರು. ಶ್ರೀಮಂತಿಕೆಯ ಅಹಂಕಾರದಿಂದ ಅವನು ಭಿಕ್ಷೆ ಬೇಡಲು ಸಾಧ್ಯವಿಲ್ಲ. ನನ್ನ ಯೋಗ್ಯತೆಗೆ ತಕ್ಕಂತೆ ಸೇವೆ ಮಾಡಲು ತಿಳಿಸಿರಿ. ಲಕ್ಷಾಂತರ ಜನರಿಗೆ ಭೋಜನ ಮಾಡಿಸಲು ಹೇಳಿರಿ, ಅದನ್ನು ಮಾಡುವೆನು. ಆದರೆ ಈ ಕೆಳಮಟ್ಟದ ಕೆಲಸವಾದ ಭಿಕ್ಷೆ ಬೇಡಿ ಉಣ್ಣಿರಿ ಎಂದು ಮಾತ್ರ ಹೇಳಬೇಡಿರಿ ಎಂದನು. ಆಗ ಸ್ವಾಮಿಯು ಸಿಟ್ಟಿನಿಂದ, ಭಿಕ್ಷೆ ಬೇಡು, ಇಲ್ಲವೇ ನಿನ್ನ ಊರಿಗೆ ಮರಳಿ ಹೊರಟು ಹೋಗು ಎಂದು ಆಜ್ಞಾಪಿಸಿದರು. ಧನಮದದ ಶ್ರೀಮಂತನು ತನ್ನ ಊರಿಗೆ ಹೋಗಿ ವೇದಬಲ ಬ್ರಾಹ್ಮಣರನ್ನು ಕರೆಸಿ ಅವರು ಹೇಳಿದಂತೆ ದೇವಿಯ ಅನುಷ್ಠಾನ, ಬ್ರಾಹ್ಮಣ ಭೋಜನ, ದಾನ ಕೊಡುವುದು ಇತ್ಯಾದಿ 6 ತಿಂಗಳ ಕಾಲ ಮಾಡಿದನು. ಒಂದು ದಿನ ದೇವಿಯು ಅವನ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಶ್ರೀಮಂತಿಕೆಯ ಅಹಂಕಾರ ಬಿಟ್ಟು ವಿಶ್ವದೊಡೆಯನಾದ ಚಿದಂಬರನಿಗೆ ಶರಣು ಹೋಗು. ಅವನಾಜ್ಞೆ ಇಲ್ಲದೆ ಹುಲ್ಲು ಕಡ್ಡಿಯು ಅಲುಗಾಡದು, ಗಾಳಿ ಬೀಸದು, ಸೂರ್ಯ ಉದಯಿಸನು, ಮೋಡ ಮಳೆ ಸುರಿಸದು, ಅಗ್ನಿ ಪ್ರಜ್ವಲಿಸದು, ನದಿ ಹರಿಯದು, ದೇವತೆಗಳು ಅವನಾಜ್ಞೆ ಪಾಲಿಸುವರು. ಅಂದ ಮೇಲೆ ಅಹಂಕಾರ ಬಿಟ್ಟು ಅವನಾಜ್ಞೆ ಪಾಲಿಸು, ಕ್ಷಮೆ ಕೇಳು, ಇಲ್ಲವಾದರೆ ನಿನ್ನ ರೋಗ ವಾಸಿಯಾಗದು ಎಂದು ತಿಳಿಸಿದಳು. ನಿರ್ವಾಹವಿಲ್ಲದೆ ಶ್ರೀಮಂತನು ಮರಳಿ ಸ್ವಾಮಿಯ ಹತ್ತಿರ ಬಂದು ಪರಿಪರಿಯಿಂದ ಕ್ಷಮೆ ಯಾಚಿಸಿ, ನಿನ್ನಾಜ್ಞೆ ಶಿರಸಾ ಪಾಲಿಸುವೆ, ಕೃಪೆದೋರು ಎಂದಾಗ, ನಾನು ಈ ಮೊದಲು ಸಪ್ತಾಹ ಪರ್ಯಂತ ಭಿಕ್ಷೆ ಬೇಡಿರಿ ಎಂದಂದಿದ್ದಕ್ಕೆ ಒಪ್ಪದ ನೀವು ಈಗ 21 ದಿನ ಮಧುಕರಿ ಬೇಡಿ ನಿಮಗೆ ದೊರೆತ ಅನ್ನ ಪರರಿಗೆ ಕೊಡದೆ ಚೆಲ್ಲದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ಸೇವಿಸಬೇಕು ಎಂದು ಆಜ್ಞಾಪಿಸಿದರು. ಅವನ ಆಜ್ಞೆಯಂತೆ ಮಾಡಲು ಮಹಾರೋಗದಿಂದ ಸಂಪೂರ್ಣ ಮುಕ್ತನಾದನು. ಸ್ವಾಮಿಯ ಕರುಣೆ ಕೊಂಡಾಡುತ್ತಾ ಊರಿಗೆ ಹೋಗಿ ಸಂತೋಷದಿಂದ ಇರಹತ್ತಿದನು. ಅನ್ನದ ಮಹತ್ವ ಅರಿಯಲೆಂದೇ, ಹಾಗೆಯೇ ಅಹಂಕಾರ ಅಳಿಯಲೆಂದೇ ಈ ರೀತಿಯ ಭಿಕ್ಷೆ ಬೇಡಲು ಹಚ್ಚಿ ಅವನನ್ನು ಕರುಣಿಸಿದರು. ಅನ್ನದ ಮಹತ್ವ ತಿಳಿಸಲೆಂದೇ ಮಧುಕರಿ ಬೇಡುವ ಸಂಪ್ರದಾಯ ದತ್ತೋಪಾಸಕರಲ್ಲಿ ಪ್ರಾರಂಭವಾಗಿದ್ದು. ತೆಲಂಗ ದೇಶದ ಯೋಗೇಶ್ವರನೆಂಬ ಪಂಡಿತನು ಮಂತ್ರದಲ್ಲಿ ನಿಪುಣನು. ಕಪಟತನವನ್ನು ಹೊಂದಿ ದ್ರವ್ಯದ ಆಸೆಗಾಗಿ ಸ್ವಾಮಿಯ ದರ್ಶನಕ್ಕಾಗಿ ಬಂದನು. ಸ್ವಾಮಿಯ ಮಗನನ್ನು ತುಂಬಾ ಹಚ್ಚಿಕೊಂಡು ಅವನಿಗೆ ಮಂತ್ರವಿದ್ಯೆ ಕಲಿಸಲು ಮುಂದಾದನು. ಮಂತ್ರ ಕಲಿಸಿ 5,000 ರೂಪಾಯಿ ಹಾಗೂ ಮಹಾವಸ್ತ್ರಗಳನ್ನು ಬೇಡಿ ಇಸಿದುಕೊಂಡು ಸ್ವಾಮಿಗೆ ಹೇಳಬಾರದು ಎಂದು ಹೇಳಿ ಹೊರಟನು. ಕಾಡಿನ ಮಧ್ಯದಲ್ಲಿ ಹೊರಟಾಗ ಕಳ್ಳರು ಅವನನ್ನು ಹಿಡಿದು ದೋಚಿದರು. ಆಗ ಸ್ವಾಮಿಯನ್ನು ನೆನೆಸಿ ತಪ್ಪಾಯಿತೆಂದು ಕ್ಷಮಾಪಣೆ ಮಾಡೆಂದು ಅಂದುಕೊಂಡಾಗ ಸ್ವಾಮಿಯ ಕೃಪೆಯಿಂದ ಪಾರಾದನು. ಇತಿ ಶ್ರೀ ಚಿದಂಬರ ಮಹಾಗುರು ಚರಿತ್ರೆ ಗರ್ವಹರಣ ಎಂಬ 11ನೇ ಅಧ್ಯಾಯ ಸಮಾಪ್ತವಾದುದು. ಶ್ರೀ ಚಿದಂಬರಾರ್ಪಣಮಸ್ತು. ಜೈ ಚಿದಂಬರ. ಗ್ರಂಥಕರ್ತರು ಡಾಕ್ಟರ್ ಬಾಲಾಜಿ ಶ್ರೀಧರ್ ಕುಲಕರ್ಣಿ ಬರಡೋಲಾ. ವಾಚನ ವಿನಾಯಕ ಭಟ್ ತದ್ದಲಸೆ. ಮಾರ್ಗದರ್ಶನ ಶ್ರೀ ದಿವಾಕರ ದೀಕ್ಷಿತ ಗುರು ಮಹಾರಾಜರು. ಈ ಮಾಲಿಕೆ ಶ್ರೀ ಶಿವಚಿದಂಬರೇಶ್ವರ ಮೂಲಪೀಠ, ಶ್ರೀ ಕ್ಷೇತ್ರ ಕೆಂಗೇರಿ ಮಠ, ಮುರಗೋಡ ಇವರ ವತಿಯಿಂದ ಮೂಡಿಬಂತು.